ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಾಜಣ್ಣನ ಹೆಸರು ಹೇಳ್ಕೊಂಡು ಯಾರ್ದ ಜೊತೆ ಮಾತಾಡ್ತಾ ಇದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ. ಇವತ್ತು ಟೆನಿಕ್ ಕಾಸ್ಟ್ ಮೀಟ್ ಆಗೇ ಆಗ್ತೀನಿ ಅಂತ ಹೇಳ್ತಿದ್ರು. ಅದರಲ್ಲಿ ಡೌಟೇ ಬೇಡ ರೋಡಿ ನಂದಿನಿ. 100% ಆ ತೇಜಸ್ಸು ಮತ್ತು ಚಂದ್ರನ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ. ಹಾಗಂತೀರಾ? 100% ರೋಡಿ ನಂದಿನಿ. ಅವಳು ಹುಟ್ಟುಬುದ್ದಿನ ಅವಳು ಬಿಡಲ್ಲ. ಬೇಕಿದ್ರೆ ಇನ್ನೂ ಒಂದಷ್ಟು ಖತರ್ನಾಕ್ ಐಡಿಯಾಸ್ನ ಕಲ್ತ್ಕೊಂಡಿರ್ತಾಳೆ. ಬಟ್ ಅವಳ ಬುದ್ಧಿ ಮಾತ್ರ ಯಾವತ್ತೂ ಬಿಡಲ್ಲ. ಹಾಗಂದ್ರೆ ಇವಾಗ ಏನು ಮಾಡೋದು ಅಂತೀರಾ ಬಾಬಾ? ಏನಾದರೂ ಮಾಡಿ ಅವಳನ್ನ ಹಿಡಿದಾಕ್ಲೇಬೇಕು. ಬಾ ಬಜರಿ ಬಜ. ಏನು ಇಬ್ರು ಕುತ್ಕೊಂಡು ಗಾರ್ಡ್ ಬಗ್ಗೆ ಏನೋ ಡಿಸ್ಕಷನ್ ಮಾಡ್ತಿದ್ದೀರಾ? ಅಯ್ಯೋ ಏನಿಲ್ಲ ಅಗ್ರಜ, ಸುಮ್ಮನೆ ಹಾಗೆ ಕಷ್ಟ ಸುಖ ಮಾತಾಡ್ತಾ ಇದ್ವಿ ಅಷ್ಟೇ ಅಲ್ವಾ ರೋಡಿ ನಂದಿನಿ? ಹಾ ವೇದಾಂತ್. ಕಷ್ಟ ಸುಖ ಆದ್ರೆ ಓಕೆ, ಅದು ಬಿಟ್ಟು ನಿಮ್ಮ ಅಡ್ವೆಂಚರ್ ಸ್ಟೋರೀಸ್ ಇರುತ್ತಲ್ಲ, ಅಪ್ಪನ ಹುಡ್ಕೋದು ಅಮ್ಮನ ಹುಡ್ಕೋದು ಅಂತ, ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಏನಯ್ಯ ನೀನು? ನಮ್ಗೆ ಯಾವಾಗಲೂ ಅದರದ್ದೇ ಚಿಂತೆನಾ? ಬಂದಿರೋ ವಿಷಯ ಏನು ಅಂತ ಹೇಳು. ಏನಿಲ್ಲ, ಧ್ರುವನ ಹೀಗೆ ಸುಮ್ಮನೆ ಹೊರಗಡೆ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಳ್ತಿದ್ದೆ. ನೀವು ಬರ್ತೀರಾ? ಈ ಬಜಾರಿ ನಿನ್ನೆ ಕೇಳ್ತಿರೋದು, ಬರ್ತೀಯಾ ಬರಲ್ವಾ? ಇಲ್ಲ ವೇದಾಂತ್, ನೀನು ಹೋಗ್ಬಾ. ನಂಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ನಾನು ಮುಗಿಸ್ಬಿಡ್ತೀನಿ. ಹೇಳೋದು ಆಫೀಸ್ ಕೆಲಸನ ಆಫೀಸಲ್ಲೇ ಮುಗಿಸ್ಬೇಕು ಅಂತ. ಏನ? ಏನಿಲ್ಲ, ಸರಿ ನಾನು ಅದೇ ಇಬ್ರು ಹೋಗಿ ಬರ್ತೀನಿ. ಬಾಯ್. ಬಾಯ್. ರೌಡಿ ನಂದಿನಿ, ಇವತ್ತು ಹೇಗಾದರೂ ಮಾಡಿ ಆ ಸುಹಾಸಿನಿನ ಹಿಡಿದಾಕಬೇಕು. ಹಿಡಿದಾಕಿ ಆ ಸುಹಾಸಿನಿ ಏನು ಅಂತ ಅಗ್ರಜಂಗೆ ತಿಳಿಸ್ಬೇಕು. ಅವಾಗ ಅವನೇ ಈ ಮನೆಯಿಂದ ಹೊರಗಡೆ ಆಗ್ತಾನೆ. ಒಳ್ಳ ಹೌದು ಬಾಬಾ, ಮನೆ ಹಾಳು ಕೆಲಸ ಮಾಡೋರ್ನ ಮನೆ ಒಳಗೆ ಇಡ್ಕೋಬಾರ್ದು, ಮನೆಯಿಂದ ಆಚೆ ಹಾಕಬೇಕು. ಆ ಚಂದ್ರ ಸಿಕ್ಕಾಕೊಂಡ್ಲಲ್ಲ, ಹಾಗೇನೆ ಈ ಸುಹಾಸಿನಿನೂ ಸಿಕ್ಕಾಕ್ಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಏನೇನೋ ಕತೆ ಹೊಡೆದು ಎಸ್ಕೇಪ್ ಆಗೋದ್ಲಿ. ಈ ಸಲ ಮಾತ್ರ ಮಿಸ್ಸೇ ಆಗಬಾರ್ದು. ಇವತ್ತು ಧ್ರುವನ ತುಂಬ ನೋಡ್ಬೇಕನ್ಸ್ತಿದೆ ಅಲ್ಲ, ಏನು ಮಾಡಲಿ? ಏನಾಯ್ತು? ಏನೂ ಇಲ್ಲ ಕಣೆ. ಸುಳ್ಳು ಹೇಳ್ಬೇಡ. ಲವ್ ಮಾಡೋರೆಲ್ಲ ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ. ನಿಂತಲ್ಲಿ ನಿಲ್ಲಕ್ಕಾಗಲ್ಲ, ಕೂತಲ್ಲಿ ಕೂರಕ್ಕಾಗಲ್ಲ. ಅದು ಅಲ್ಲದೆ ಅವ್ರ ಸಮಸ್ಯೆನ ಇಡೀ ಜಗತ್ತಿನ ಸಮಸ್ಯೆ ಅನ್ಕೊಂಡು ಓಡಾಡ್ತಿರ್ತಾರೆ ಅಂತ ಕೇಳಿದ್ದೀನಿ. ಆದ್ರೆ ಇವತ್ತು ನೀನು ಅದೇ ಥರ ಆಡ್ತಿದೀಯಲ್ಲೇನೆ, ಏನಾಗಿದೆ ನಿಂಗೆ? ಅಲ್ಲೇ ಅಂಜು, ಇವತ್ತು ತುಂಬ ಧ್ರುವನ ನೋಡ್ಬೇಕನ್ಸ್ತಿದೆ ಕಣೆ. ಅವನ ಜೊತೆ ಮಾತಾಡಬೇಕು ಅನಿಸ್ತಿದೆ, ಆದರೆ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನಿಂಗೆ ಯಾವಾಗ ಅನ್ಸಿಲ್ಲ ಹೇಳು? ಏಯ್, ನಾನು ಕಾಮಿಡಿ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಹಾ, ಅದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಫಸ್ಟ್ ಆರ್ತಿ ಅಕ್ಕನ ಮನೆಗೆ ಹೋಗು, ಆರ್ತಿ ಅಕ್ಕನ ನೋಡಕ್ ಬಂದೆ ಅಂತ ಹೇಳು. ಅದೇ ಸೈಕಲ್ ಗ್ಯಾಪ್ ಅಲ್ಲಿ ರಾಜಣ್ಣನ ರೂಮನ್ ಸೇರ್ಕೊ. ಅವಾಗ ನೀನು ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು. ಹೇಳ್ದೆ ಕೇಳ್ದೆ ಹೋಗೋದಕ್ಕೆ ಅವ್ರ ಮನೆಯನ್ನು ಧರ್ಮಛತ್ರ ಅನ್ಕೊಂಡಿದ್ಯಾ? ಆ ಸುಹಾಸಿನಿ ಬೇರೆ ಸೆಕ್ಯೂರಿಟಿ ಗಾರ್ಡ್ ಥರ ಮನೇಲೇ ಇರ್ತಾಳೆ. ನಾನು ಧ್ರುವನ್ ಇಷ್ಟಪಡ್ತಿದ್ದೀನಿ ಅಂತ ಆ ಸುಹಾಸಿನಿಗೆ ಗೊತ್ತಲ್ವಾ? ಅಂಥದ್ರಲ್ಲಿ ನಾನು ರೂಮ್ಗೆ ಹೋಗಿ ಧ್ರುವನ್ ನೋಡಿದ್ರೆ ಸುಮ್ಮನೆ ಬಿಡ್ತಾಳ? ಊರೆಲ್ಲ ಟಾಮ್ ಟಾಮ್ ಆಗ್ಬಿಡ್ತಾಳಷ್ಟೇ. ಅಕ್ಕ, ನಿಂದೇ ಫೋನು ತಗೋ. ಹೇ ಅದಿತಿ, ನಾನು ಧ್ರುವನ ಕರ್ಕೊಂಡು ಪಾರ್ಕಿಗೆ ಹೋಗ್ತಾ ಇದ್ದೀನಿ, ನೀನು ಬಂದ್ಬಿಡು.
ಲಡ್ಡು ಬಂದ್ ಬಾಯಿಗೆ ಬಿತ್ತಾ? ಇನ್ಯಾಕ್ ತಡ ಮಾಡ್ತೀಯಾ? ಹೋಗು ಬೇಗ. ಅಲ್ಲೇ ಬರೀ ಕೇಳಿದ್ರೆ ಏನು ಹೇಳೋದು? ಏನೂ ಇಲ್ಲ, ಸಿಂಪಲ್. ಅವಳು ರಾಜಣ್ಣ ನೋಡಕ್ ಹೋಗಿದ್ದಾಳೆ ಅಂತ ಹೇಳ್ತೀನಿ ಅಷ್ಟೇ. ದೊಡ್ಡಪುರ ದಡ್ಡಿ, ನಾನು ಮದ್ವೆ ಆಗೋಕ್ಕೂ ಮುಂಚೆ ಈ ಮನೆಯಿಂದ ಆಚೆ ಓಡಿಸ್ಬೇಕಂತಿದ್ಯಾ? ತಮಾಷೆಗಿಲ್ದೆ ಕಣೆ, ನಾನೇನೋ ಮ್ಯಾನೇಜ್ ಮಾಡ್ತೀನಿ, ನೀನ್ ಹೋಗು. ಅಂದಾಗೆ ಭಾವನ ಕೇಳ್ದೆ ಅಂತ ಹೇಳು, ಮರಿಬೇಡ ಆಯ್ತಾ? ಯಾವ ಭಾವನ? ಅದೇ ನಿಮ್ ಹುಡುಗನ. ಏ ಹೋಗ, ನಂಗೆ ನಾಚಿಕೆ ಆಗುತ್ತೆ. ಅದಿರ್ಲಿ, ಧ್ರುವ ನೋಡಕ್ ಹೋಗಕ್ಕೆ ನಾನು ಯಾವ ಡ್ರೆಸ್ ಹಾಕೊಂಡೋಗ್ಲಿ? ಏನು ನೀನು ರಾಜಣ್ಣ ಒಪ್ಕೊಂಡಾಯ್ತು, ಅವ್ರ ನೀನು ಒಪ್ಕೊಂಡಾಯ್ತು, ಇನ್ಯಾಕೆ ಚಿಂತೆ? ಅದು ಅಲ್ದೆ ನೀನ್ ಯಾವ ಡ್ರೆಸ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೀಯ. ಹಿಂಗೆ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ, ನಿನ್ ಡ್ರೆಸ್ ಹಾಕೊಂಡೋಗ್ಲಾ? ಏನ್ ಬೇಡ ನೋಡು. ಏಯ್ ಯಾಕೆ? ನನ್ನ ಡ್ರೆಸ್ ಎಷ್ಟೊಂದು ಸರಿ ನೀನು ಹಾಕಿಲ್ವಾ? ಇವತ್ತೊಂದ್ ದಿವಸ ಏನಾಗಲ್ಲ ಬಿಡು. ಹೌದಲ್ವಾ, ನಾನು ಅವ್ರ ಡ್ರೆಸ್ ಸುಮಾರು ಸಲ ಹಾಕಿದ್ದೀನಿ. ಅದು ಅಲ್ದೆ ಇದು ಒಳ್ಳೆ ಡ್ರೆಸ್ ಅಲ್ವಾ? ಪುಣ್ಯ, ಗೊತ್ತಾಗ್ಲಿಲ್ಲ. ಹಲೋ ಚಂದ್ರ, ನಾನೀಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಬನ್ನಿ ಬಾಬಾ, ಹೋಗೋಣ. ರೌಡಿನಾದ್ನಿ, ಜಗತ್ತಲ್ಲಿ ಎಂಥ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಇದ್ರೂ ಒಂದಲ್ಲ ಒಂದು ದಿನ ಸಿಗಾಕೊಳ್ಬೇಕಂತೆ. ಹಾಗೆ ಇವಳು ಇವತ್ತು ನಮ್ಮಿಬ್ಬರ ಕೈಯಿಂದನೂ ಪಕ್ಕ ಸಿಗಾಕೊಳ್ತಾಳೆ. ಹೌದು ಬಾಬಾ, ಇವತ್ತೊಳು ಸಿಕ್ಕಾಕೊಳ್ಳೇಬೇಕು. ಬನ್ನಿ, ರೆಡ್ ಹ್ಯಾಂಡ್ ಆಗಿಡಿಯೋಣ. ಆ ಚಂದ್ರನ ಹೇಗೆ ಹೊರಗಡೆ ಹಾಕಿದ್ವಿ ಮನೆಯಿಂದ, ಅದೇ ಥರ ಇವಳನ್ನು ಮನೆಯಿಂದ ಹೊರಗಡೆ ಹಾಕಬೇಕು. ದುಶ್ಮನ್ ಎಲ್ಲಿದ್ದಾರೆ ಅಂತಂದರೆ ನಮ್ಮ ಮನೆ ಒಳಗೆ ಇದ್ದಾರೆ. ನಾವು ಇಷ್ಟು ದಿನ ಆಚೆಗಡೆ ಇರೋ ದುಶ್ಮನ ಹಿಡಿಬೇಕು ಅಂತ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ವಿ. ಇವತ್ತು ಅದೇನಾದರೂ ಆಗಲಿ, ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ತಾ ಹಿಡಿಯೋಣ. ಬಾ. ಧ್ರುವ, ನೀನು ಸುಹಾಸಿನಿ ಅಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡಿದೆ ಅಂತ ನಾನು ನಿನ್ನ ಮನೆಯಿಂದ ಹೊರಗೆ ಹಾಕ್ತೆ. ಅದರಿಂದ ಸಾಕಷ್ಟು ವರ್ಷ ನೀನು ಹೊರಗಡೆ ಇದ್ದು ಕಷ್ಟ ಅನುಭವಿಸೋ ಹಾಗಾಯ್ತು. ನಾನು ನಿನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೆ ಧ್ರುವ. ಆದ್ಯ, ನಾನು ಧ್ರುವನ ಮೇಲೆ ಕೋಪ ಮಾಡ್ಕೊಂಡು ಏನೇ ಮಾಡಿದ್ರು ಧ್ರುವ ಯಾವತ್ತೂ ನನ್ನ ಮೇಲೆ ವಾಪಸ್ ಕೋಪ ಮಾಡ್ಕೊಳ್ಳಿಲ್ಲ. ಹೇಗೋ ದೇವ್ರ ದಯದಿಂದ ಮನೆಗೆ ವಾಪಸ್ ಬಂದೆ. ನಾವೆಲ್ಲ ಒಟ್ಟಿಗೆ ಆಫೀಸಲ್ಲಿ ಕೆಲಸ ಮಾಡುವಾಗ ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಧ್ರುವ? ಎಲ್ಲ ಸರಿ ಹೋಯ್ತು, ನಾವೆಲ್ಲ ವಾಪಸ್ ಚೆನ್ನಾಗಾದ್ವಿ, ಇನ್ನು ಮುಂದೆ ಎಲ್ಲ ನಗನಗ್ತಾ ಬದುಕ್ತೀವಿ ಅಂತ. ಇನ್ಫ್ಯಾಕ್ಟ್ ನೀನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ, ಅವಳನ್ನ ಮದುವೆ ಆಗಬೇಕು ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಅಲ್ವಾ ಆದ್ಯಾ? ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅನ್ಕೊಂಡೆ ಧ್ರುವ. ಅಷ್ಟರಲ್ಲಿ ನಿನಗೆ ಆಕ್ಸಿಡೆಂಟ್ ಆಯಿತು. ಧ್ರುವ, ನಮ್ಮ ಫ್ಯಾಮಿಲಿಗೆ ಹೀಗೆ ಬ್ಯಾಕ್ ಟು ಬ್ಯಾಕ್ ಯಾಕೆ ಕಷ್ಟಗಳು ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ. ಧ್ರುವ, ಐ ಡೆಫಿನೆಟ್ಲಿ ಕ್ರ್ಯಾಕ್ ದಿಸ್ ಆ್ಯಂಡ್ ಇದಕ್ಕಾದಷ್ಟು ಬೇಗ ಒಂದು ಎಂಡಿಂಗ್ನ ಕೊಡ್ತೀನಿ. ಅದ್ಯಾ, ನಮ್ಮ ಧ್ರುವ ರಿಕವರ್ ಆದ ತಕ್ಷಣ ಅವನು ಮದುವೆ ಮಾಡಬೇಡ. ಆಗ ಅವನು ನಮ್ಮ ಥರನೇ ಮ್ಯಾರಿ ಲೈಫ್ನ ಎಂಜಾಯ್ ಮಾಡ್ಬೋದು.
ಇವರಿಬ್ರು ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರಾ? ಪರವಾಗಿಲ್ಲ, ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾರಲ್ಲ. ಏನದಕ್ಕೆ ನೀವು ಬಾವ ಜೊತೆಗೆ ಬರ್ತಾರಂತ ಹೇಳೇ ಇಲ್ಲ, ನಂಗೆ ಸಿಕ್ಕಾಕಿಸ್ಬೇಕು ಅಂತಾನೆ ಹಿಂಗೆ ಮಾಡ್ತಿದ್ದೀರಾ? ಅದಿತಿ, ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ನಾನು ಯಾವತ್ತಾದ್ರೂ ಈ ಥರ ಮಾಡಿದ್ದೀನಾ? ಮತ್ತೆ ಹೇಳ್ಬೋದಿತ್ತಲ್ವಾ? ಲೇ ದಡ್ಡಿ, ಅಣ್ಣ ಬರ್ತಿರೋ ವಿಷಯ ನನಗೂ ಗೊತ್ತಿರಲಿಲ್ಲ. ನಾನು ಮತ್ತು ಧ್ರುವ ಮಾತ್ರ ಹೊರಟಿದ್ದು. ಅಣ್ಣ ಬರ್ತೀನಿ ಅಂತಂದ, ಬರೋನಿಗೆ ಬೇಡ ಅಂತ ಹೇಳೋಕ್ಕಾಗತ್ತಾ? ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಕಣೆ. ಹೌದಾ, ಸರಿ. ಈಗ ನಾನು ಏನು ಮಾಡು ಅಂತೀರಾ? ವಾಪಸ್ ಹೋಗೋದಾ? ಲೇ ದಡ್ಡಿ, ಲವ್ ಮಾಡೋರಿಗೆ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಪೇಷನ್ಸ್ ಇಲ್ಲದೇ ಲವ್ ಸ್ಟೋರೀಸ್ ಬ್ರೇಕಪ್ ಆಗಿರೋ ಸ್ಟೋರಿಗಳು ತುಂಬಾ ಇವೆ. ಪೇಷನ್ಸ್ ಇದ್ದರೆ ಮಾತ್ರ ಲವ್ ಸಕ್ಸಸ್ ಆಗೋದು, ಮದುವೆ ಆಗೋಕ್ಕೂ ಆಗೋದು. ಸರಿ, ಇವಾಗ ಏನು ಮಾಡೋದಂತ ಹೇಳಿ ಚಾಮುಂಡಿ ಮೇಡಮ್. ಯಾಕೆ, ಹೆಂಗಿದೆ ಮೈಗೆ? ತಾಳು, ಏನಾದರೂ ಒಂದು ಐಡಿಯಾ ಮಾಡ್ತೀನಿ. ಸರಿ, ಅದಕ್ಕೆ ಅಣ್ಣ, ನನಗೆ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ಹೋಗಿ ತಗೊಂಡ್ಬರ್ತೀಯಾ? ಆದ್ಯಾ, ಇಲ್ಲೆಲ್ಲ ಐಸ್ ಕ್ರೀಮ್ ಸಿಗುತ್ತೆ. ನಾವಿರೋದು ಪಾರ್ಕಲ್ಲಿ, ಹೊರಗಡೆ ಹೋಗ್ಬೇಕಾ? ಆಮೇಲೆ ಕೊಡಿಸ್ತೀನಿ ಸುಮ್ಮನೆ. ಇಲ್ಲ, ನನಗೆ ಯಾಕೋ ತುಂಬ ಆಸೆ ಆಗ್ತಾ ಇದೆ. ನಿನ್ನ ತಂಗಿಗೋಸ್ಕರ ಇಷ್ಟು ಮಾಡಲ್ವಾ? ಪ್ಲೀಸ್ 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 ಪ್ಲೀಸ್. ಓಕೆ, ತರ್ತೀನಿ. ನಾನು ಹೊರಗಡೆ ಹೋಗ್ತೀನಿ. ಧ್ರುವನ್ ಹುಷಾರು. ಹುಷಾರು. ಬಾಯ್ ಬಾಯ್. ಅಪ್ಪ, ಅದಕ್ಕೆ ಸಾಕಾಗ್ಸೋದ್ರಲ್ಲಿ ಸಾಕಾಗುತ್ತೆ. ನನಗೆ ಸಾಕಾಗಿರೋದು. ಓಕೆ, ಅಣ್ಣ ಬರೋದಕ್ಕೆ ಇನ್ನೂ ಮಿನಿಮಮ್ ಅಂದರೆ ಅರ್ಧ ಗಂಟೆ ಅಂತೂ ಪಕ್ಕ ಆಗುತ್ತೆ. ಏನೇನು ಮಾತಾಡ್ಕೋಬೇಕೋ ಎಲ್ಲ ಮಾತಾಡ್ಕೊಳ್ಳಿ, ಆದರೆ ಹುಷಾರು, ಹೊರಡೆ ಎಲ್ಲೂ ಹೋಗ್ಬೇಡಿ, ಆಯಿತಾ? ಹುಷಾರು. ಸರಿ, ಅದಕ್ಕೆ ಥ್ಯಾಂಕ್ಸ್. ಚಂದ್ರ, ಆ ವಿಕ್ಕಿ ಅಮೂಲ್ಯ ಇಬ್ಬರು ನನ್ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ಸುತ್ತೆ. ಹೌದಾ? ಹಾಗಾದ್ರೆ ಈಗೇನು ಮಾಡೋದು? ನೀನು ಒಂದು ಕೆಲಸ ಮಾಡು. ನೀನು ಹೇಳಿದ ಜಾಗದಲ್ಲಿ ಮೀಟ್ ಮಾಡೋದು ಬೇಡ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ರೈಟ್ ತೊಗೊಂಡು ಲೆಫ್ಟ್ ತಗೋ. ಅಲ್ಲಿ ನಾನಿನ್ನ ಮೀಟ್ ಮಾಡ್ತೀನಿ. ಸರಿ, ಆಯಿತು. ನಮ್ಮನೆ ದೆವ್ವ ಎಲ್ಲೆಲ್ಲ ಓಡಾಡ್ತಾ ಇದೆ. ಹೋಟೆಲು ಪಾರ್ಕ್ ಅಂದರೆ ಗೊತ್ತಾಗ್ಬಿಡುತ್ತೆ ಅಂತ ಯಾವುದೋ ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗ್ತಿದ್ರೆ ಅನ್ಸುತ್ತೆ.
ಬನ್ನಿ ಬಾಬಾ ಫಾಲೋ ಮಾಡೋಣ. ಹೌದೌದು ಬಾ. ಧ್ರುವ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಇಷ್ಟು ಬೇಗ ರಿಕವರ್ ಆಗ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೀಗೆ ನಿನ್ನ ಜೊತೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಳ್ತಾ ಓಡಾಡ್ತಾ ಇದ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಎಲ್ಲರೂ ಮದುವೆಗಿಂತ ಮುಂಚೆ ಸಪ್ತಪದಿ ತುಳಿದ್ರೆ ನಾವು ಮದುವೆಗೂ ಮುಂಚೆನೇ ಹೆಜ್ಜೆ ಹಾಕ್ತಾ ಇದ್ದೀವಿ. 7 ಹೆಜ್ಜೆ ಜೊತೆಲಿ ಹಾಕಿದ್ರೆ ಗಂಡ ಹೆಂಡತಿ ಅಂತಾರಂತೆ. ಅಂಥದ್ರಲ್ಲಿ ನಾವು 77 ಹೆಜ್ಜೆ ಹಾಕಿದ್ದೀವಿ ಗೊತ್ತಾ? ಇಷ್ಟೊತ್ತು ಇಲ್ಲೇ ಹೋಗ್ತಿದ್ದಲ್ಲ ನೋಡಿ ನದ್ನಿ, ಎಲ್ಲೋದ್ಲು? ಹೌದು ಬಾಬಾ, ಇಷ್ಟು ಬೇಗ ಹೇಗೆ ತಪ್ಪಿಸ್ಕೊಬಿಟ್ಲು? ನೀನು ನಮ್ಮ ಮಗು ಥರ ಈಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂತ ನಡೆಸ್ತಾ ಇದ್ರೆ ನನಗೆ ಈಗಲೇ ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಮದುವೆ ಆಗ್ಬಿಡೋಣ ಅಂತ ಅನಿಸ್ತಾ ಇದೆ. ನನ್ನ ದೃಷ್ಟಿನೇ ತಾಗತ್ತೆ. ದೇವ್ರೆ, ಆದಷ್ಟು ಬೇಗ ಮದುವೆ ಆಗ್ಲಪ್ಪ. ಅದರಲ್ಲೂ ಈ ಮದುವೆ ಕನ್ಸೊಂಥರ ಚಂದ ಅಲ್ವಾ ಧ್ರುವ? ಅದು ಪ್ರೀತಿಸಿದವ್ರನ್ನೇ ಮದುವೆ ಆಗೋದಂತೂ ಇನ್ನು ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋ ಥರ. ಈ ವಿಷಯದಲ್ಲಿ ಅಮ್ಮ ಅಕ್ಕ ಆರ್ತಿ ಅಕ್ಕನೇ ಗ್ರೇಟು. ಯಾಕಂತಂದರೆ ಅವರಿಬ್ಬರು ಲವ್ ಮಾಡಿನೇ ಮದುವೆ ಆಗಿದ್ದು. ಆದರೆ ನಮ್ಮ ಲವ್ ಸ್ಟೋರಿ ಅವರು ಸಲೀಸಾಗಿಲ್ಲ. ಅಪ್ಪ ಅಮ್ಮ ಅವ್ರನ್ನ ಒಪ್ಕೊಂಡು ಹಾಗೆ ನಮ್ಮನ್ನು ಒಪ್ಕೊಳ್ಳಲ್ಲ ಅಂತ ಅನಿಸ್ತದೆ. ಅಪ್ಪ ಅಮ್ಮನ ವಿಷಯ ನೆನೆಸ್ಕೊಂಡ್ರೆ ನಂಗೆ ಟೆನ್ಷನ್ ಆಗುತ್ತೆ. ಅಪ್ಪಂಗೆ ನಿನ್ನ ಜೊತೆ ಮಾತಾಡೋದೇ ಇಷ್ಟ ಇಲ್ಲ. ಮುಂಚೆ ಒಂದ್ಸರಿ ನಾನು ನೀನು ಮಾತಾಡೋದು ವಿಷಯ ಗೊತ್ತಾಗಿ ನಿನ್ನ ಜೊತೆ ಮಾತಾಡಬಾರ್ದು ಅಂತ ವಾರ್ನ್ ಮಾಡಿದ್ರು. ಅದೇನೇ ಆಗಲಿ ಧ್ರುವ, ನೀನೇನು ಟೆನ್ಷನ್ ತಗೋಬೇಡ. ನನ್ನ ಅಪ್ಪಂಗೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ಅವ್ರು ಒಬ್ಬದೇ ಇದ್ದರೂ ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ. ನಂಗೆ ಏನು ಧೈರ್ಯ ಅಂದರೆ ನೀನು ಈ ಲೆವೆಲಿಗೆ ಬದಲಾಗಿದ್ಯಾ ಅಲ್ವಾ, ಅದೇ ನಂಗೆ ಖುಷಿ. ಹಾಯ್ ಅದ್ಕೆ. ಹಾಯ್ ಅದಿತಿ. ಧ್ರುವ, ನಿಂಗೆ ಸುಸ್ತಾಗ್ತಿದೆ ಅನ್ಸುತ್ತೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಇರು ನಾನು ಕೂರಿಸ್ತೀನಿ. ಇರು ಹುಷಾರು. ಧ್ರುವ, ಇವತ್ತಿಗೆ ಇಷ್ಟು ಸಾಕು. ಇಷ್ಟೊಂದು ವಾಕ್ ಮಾಡಿದ್ರೆ ನೀನು ಸ್ಟ್ರೆಸ್ ಆಗ್ತೀಯ, ಸುಸ್ತಾಗುತ್ತೆ. ನಾನು ಹೀಗೆ ದಿನ ಬಂದು ಅರ್ಧ ಗಂಟೆ ನಿಂಗೆ ವಾಕಿಂಗ್ ಮಾಡಿಸ್ತೇನೆ. ಆವಾಗ ನಿನ್ನ ಬೇಗ ಹುಷಾರಾಗ್ತದೆ, ಆಯಿತಾ?